ಯಾರೋ ನೀನು ಬಡ್ಡಿ ಮಗ ತಪ್ಪಿಸ್ಕೊಂಡ್ಬಿಟ್ಟ. ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನವನ ಉಳಿಸಿದ್ರಿ. ನಿಮ್ಗೆ ಯಾವ ರೀತಿ ತಿಳಿಸ್ಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಇರ್ಲಿ ಬಿಡಿ, ಯಾರು ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ. ನಾನು ನೀರು ತಗೊಂಡು ಹೋಗ್ಬೇಕಾದ್ರೆ ನನ್ನ ಒಬ್ಬಳನ್ನ ಕಂಡು ನನ್ನ ಬಾಳನ್ನ ಹಾಳು ಮಾಡೋದಕ್ಕೆ ಬಂದ. ಸರಿಯಾದ ಸಮಯಕ್ಕೆ ನೀವು ಬಂದು ನನ್ನ ಮಾನವನ ಕಾಪಾಡಿದ್ರಿ. ಇಂಥ ದುಷ್ಕರ್ಮಗಳು ಇರೋದ್ರಿಂದಲೇ ಇವತ್ತಿಗೂ ಹೆಣ್ಮಕ್ಳು ಒಬ್ಬಂಟಿಯಾಗಿ ಓಡಾಡಲಾಗ್ತಿಲ್ಲ. ಎಲ್ಲ ಕಡೆ ನನ್ನಂತ ಒಳ್ಳೆ ಹುಡುಗರು ಇರಲ್ಲ. ಇನ್ಮೇಲಾದ್ರೂ ಸ್ವಲ್ಪ ಹುಷಾರ ಓಡಾಡಿ. ಅಂದಾಗಿ ಆ ಲೋಫರ್ನ ನೋಡಿದ್ರೆ ಗುರಿ ಹಿಡಿದಿರ ತಾನೆ. ಖಂಡಿತ ಏನಂತ ನೋಡಿದ್ರೆ ಅವನ ಖಂಡಿತವಾಗ್ಲೂ ನನ್ನ ಕಣ್ಣು ಹೀಗೆ ಮಾತಾಡಿದ್ರು ಅಂದ ಹಾಗೆ ವಾವ್, ನೈಸ್ ನೇಮ್. ನನ್ನ ಹೆಸರು ಮದನ್ ಅಂತ. ಇದೇ ಪಕ್ಕದ ಊರಿನ ಆಗರ್ಭ ಶ್ರೀಮಂತ ಕಿಚ್ಚನವರ ಏಕೈಕ ತಮ್ಮ ಈ ಮದನ್. ಹಾಗಾದ್ರೆ ನೋಡಿ, ಈಗಿನ ಸಿರಿ ಸಂಪತ್ತು ಇನ್ನಷ್ಟು ಹೆಚ್ಚಾಗಿ ಎಂದು ಆ ಆಂಜನೇಶ್ವರಿ ಸ್ವಾಮಿಗೆ ಸದಾ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ಸ್ ಗೌರಿ. ನಾನು ನಿಮ್ಮನ್ನು ಏನೋ ಅಂತ ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಖಂಡಿತವೂ ಇಲ್ಲ. ಅದೇನಂತ ಹೇಳಿ. ಏನಿಲ್ಲ ಕಾವೇರಿ, ಕಾಲಲ್ಲಿ ಬೇರೆ ಕಾಲಗ್ರ ಇಲ್ಲ. ಇನ್ನು ಮದುವೆ ಆಗಿಲ್ಲ ತಾನೆ? ಇಲ್ಲ, ಏನು ನನ್ನ ಮದುವೆ ಆಗಿಲ್ಲ. ಯಾಕೆ? ಅಮ್ಮ ತಾಯಿ ಬದುಕೊಂಡೆ. ಏನು ಏನು ಹೇಳಿದ್ರಂಗ ನೀವು? ಏನಿಲ್ಲ ಕಾವೇರಿ. ಇಲ್ಲ ಇಲ್ಲ, ನೀವೇನು ಹೇಳಿದ್ರಿ, ಆದ್ರೆ ಅದು ನನಗೆ ಸರಿಯಾಗಿ ಕೇಳಿಸಿಲ್ಲ. ನೋಡಿ, ಸುಳ್ಳು ಹೇಳ್ಬೇಡಿ, ಅದೇನಂತ ಹೇಳಿ. ಏನಿಲ್ಲ ಕಾವೇರಿ, ನಾನು ಹೇಳ್ತಾ ಇದ್ದೀನಲ್ಲ ಅಂತದೇನಿಲ್ಲ ಅಂತ. ಸರಿ, ನಾನು ಬಂದು ತುಂಬಾ ಹೊತ್ತಾಯ್ತು. ನಾನು ಇಲ್ಲಿ ಬರ್ತೀನಿ. ಬಾಯ್. ಸರಿ ಕಾವೇರಿ. ವಾವ್, ವಾಟ್ ಎ ಬ್ಯೂಟಿಫುಲ್ ಗರ್ಲ್. ಕಾವೇರಿ, ನಿನ್ನ ನಯನ ಮನೋಹರಕ್ಕೆ ನಾವು ಹುಚ್ಚನಾದ್ರಿ. ಕಾವೇರಿ, ನೀನು ನನ್ನ ಪ್ರೀತಿಸಿದೀಯ ತಾನೆ? ಎಲ್ಲರಿವೆ ಬಾರೆ ಕೆಂಬಣ್ಣದ ನೀರೇ.
ಹೇ ಮದನ್, ಏನಾಗಿದೆ ನಿನಗೆ? ಏನಾಯ್ತು ಹೇಳು? ಒಳ್ಳೆ ಗರಬಡಿನ ಅಂತ ನಿಂತಿದ್ದಲ್ಲ, ಏನಾಯ್ತು ಹೇಳು? ಅಣ್ಣ ಅಣ್ಣ ನೀವ್ ಯಾವಾಗ ಬಂದ್ರಿ ಅಣ್ಣ? ಅದೇ ನೀನು ಕನಸಿನ ಲೋಕದಲ್ಲಿ ತೇಲಾಡುತ್ತೇನೆ ಬಂದೆ. ನೀನು ಈ ಪ್ರೇಮ ಲೋಕದಲ್ಲಿ ತೇಲಾಡಬೇಕಾದ್ರೆ ಈ ಭೂಲೋಕದಲ್ಲಿರುವ ಈ ನಿಮ್ಮ ಅಣ್ಣನ ಮಾತು ನಿನಗೆಲ್ಲಿ ಕೇಳಿಸಬೇಕು ಮದನ್? ಅಣ್ಣ ಅದು ಆಗಲ್ಲ, ಅದು 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 ನೀನೇನು ಹೇಳಬೇಡ ಕಣು. ನಿನ್ನ ಮುಖ ಛಾಯೆ ನೋಡಿದ್ರೆ ನನಗೆಲ್ಲ ಅರ್ಥ ಆಗುತ್ತದೆ. ಈ ನಿನ್ನ ಕನಸಿನಲ್ಲಿ ಬಂದ ಆ ಅಪ್ಸರೆ ಯಾರೆಂದು ತಿಳಿದುಕೊಳ್ಳಬಹುದೇ ಮದನ್? ಈ ನಿಮ್ಮ ಅಣ್ಣ. ಅಣ್ಣ ಈ ವಿಷಯ ನಿಮ್ಮ ಹತ್ರ ಹೇಳಿದೆ, ಮತ್ತಾರ ಬಳಿ ಹೇಳಿ? ಆ ಹುಡುಗಿ ಮತ್ತೊಮ್ಮೆ ಬಂದರೆ ಅವಳ ಮನಸ್ಸಲ್ಲಿ ನಾನು ಇದನ್ನೋ ಇಲ್ವ ಅಂತ ತಿಳ್ಕೊಂಡು ಖಂಡಿತವಾಗೂ ಹೇಳ್ತೀನಿ ಅಣ್ಣ. ಸರಿ ಮದನ್, ನಾನೇನು ಬರ್ತೀನಣ್ಣ. ಸರಿ ಮದನ್. ನಾನು ಅಪೇಕ್ಷಿಸುತ್ತಿರುವ ಕಾವ್ಯವನ್ನು ನನ್ನ ತಮ್ಮ ಮದನನ್ನು ಅಪೇಕ್ಷಿಸುತ್ತಿರುವನು. ಒಟ್ಟಿನಲ್ಲಿ ಯಾರಾದರೇನು ಆ ಸಂಜೆಯಿಂದ ಕಾವೇರಿಯ ಪ್ರೀತಿಯ ನಂಟನ್ನು ಬಿಚ್ಚಿದರೆ ಸಾಕು. ಸಂಜಯ್, ಬಿಚ್ಚಿವೆ ನಿನ್ನ ಕಾವೇರಿಯ ಪ್ರೀತಿಯ ಗಂಟು. ಹಾಗೆ ನನ್ನ ತಮ್ಮ ಮದನಿಗೆ ಕಾವೇರಿಯ ಪ್ರೀತಿಯ ನಂಟು ಬೀಸಿ. ಸಂಜಯ್, ನಂತರ ಹಾಗೆ ಕಾವೇರಿಯಿಂದ ತರಿಸುವ ನಿನಗೆ ಕಷ್ಟಗಳು 108.